ಮಾಘಮಾಸ ಸ್ನಾನ ಯಾಕಪ್ಪ ನಾವು ಮಾಡಿಸ್ಬೇಕು, ಏನು ಅದರಿಂದ ಆಗುವಂತ ಲಾಭಗಳೇನು ಅಂತಂದಾಗ ನೋಡಿ, ನಮಗೆ ಹಲವಾರು ಸಮಸ್ಯೆಗಳು ನಮ್ಮ ಮನುಷ್ಯರಂತ ಜೀವನದಲ್ಲಿ ಹುಟ್ಟಿದ ಮೇಲೆ ಹಲವಾರು ಸಮಸ್ಯೆಗಳು ನಮಗೆ ಉತ್ಪತ್ತಿ ಆಗ್ತದೆ. ಆರೋಗ್ಯ ಸಮಸ್ಯೆ ಆಗಿರೋ ನೋಡಿ, ಎಲ್ಲಾ ಇದ್ರೂ ಸಹ ಆರೋಗ್ಯ ಮುಖ್ಯ. ನಮಗೆ ಆರೋಗ್ಯ ಇಲ್ಲಾಂದ್ರೆ ನಾವ್ ಏನಾದ್ರೂ ಮಾಡಕ್ ಆಗೋದಿಲ್ಲ. ಆರೋಗ್ಯವಾಗಿ ನಾವು ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡುವಂಥದ್ದು ಬಹಳಷ್ಟು ವಿಶೇಷ. ಆರೋಗ್ಯ ಭಾಗ್ಯವನ್ನು ಕೊಡುವಂಥದ್ದು, ಚರ್ಮ ರೋಗಗಳ ನಿವಾರಣೆ ಮಾಡುವಂಥದ್ದು, ಏಕಕಾಲದಲ್ಲಿ 8 ಸರ್ಪದೋಷಗಳ ಪರಿಹಾರ ಮಾಡುವಂಥದ್ದು, ಮತ್ತೆ ರಾಹುಕೇತು ದೃಷ್ಟಿದೋಷಗಳ ಪರಿಹಾರ ಆಗುವಂಥದ್ದು, ವಾಮಾಚಾರಗಳಾಗಿದ್ರೆ ಪರಿಹಾರ ಆಗುವಂಥದ್ದು, ಸಂತಾನ ವಿಳಂಬ ಆಗ್ತಿದೆ, ಮತ್ತೆ ಮದುವೆ ಆಗ್ತಾ ಇಲ್ಲ, ಗ್ರಹಾದಿಗಳಿಂದ ಸಮಸ್ಯೆಗಳು ಒಳಗಾಗಿದ್ದೇವೆ, ಹಲವಾರು ಸಮಸ್ಯೆಗಳು ಒಳಗಾಗಿದ್ದೀವಿ ಅಂತಂದಾಗ ಮಾಘ ಮಾಸದಲ್ಲಿ ಬಂದು ಆ ಹುಣ್ಣಿಮೆಯ ದಿವಸ ಅಮ್ಮನ ಬಿಳಂತ ಮಂಗಳದ ಒಂದು ಮಾಘ ಮಾಸ ಸ್ನಾನದ ನೀರನ್ನ, ತೀರ್ಥವನ್ನ ನಮ್ಮೇಲೆ ಪ್ರೋಕ್ಷಣೆ ಮಾಡಿದಾಗ ನಮ್ಮಲ್ಲಿರುವಂತ ದೋಷಗಳೆಲ್ಲ ಪರಿಹಾರ ಆಗಿ, ಆ ದೇವಿಯ ಒಂದು ತೀರ್ಥವನ್ನ ನಮ್ಮ ಮೇಲೆ ಬಿದ್ದಾಗ ನಮ್ಮಲ್ಲಿರುವಂತ ದೋಷಗಳೆಲ್ಲ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ. ಹಾಗಾಗಿ ಇದೇ ಬರುವಂತ 1ನೇ ತಾರೀಕು ಬಂದು ಮಾಘ ಮಾಸ ಸ್ನಾನಕ್ಕೆ ಭಾಗವಹಿಸಿ ಅಮ್ಮನ ಒಂದು ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.